ಸೆಕೆಂಡ್ PUC ಸ್ಟೂಡೆಂಟ್ಸ್ ಎಲ್ಲರೂ ನೀವು ಕೇಳ್ತಾ ಇದ್ರಿ ಪೊಲಿಟಿಕಲ್ ಸೈನ್ಸ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ ಹಾಕ್ರಿ ಅಂತ. ಈಗ ಅದರ ಸಮಯ ಬಂದಿದೆ. ಒಂದನೇ ಪ್ರಶ್ನೆ 5 ಮಾರ್ಕ್ಸ್ನಲ್ಲಿ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್. ಎರಡನೇದ್ದು ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮೂರನೇದ್ದು 1947ರ ಭಾರತದ ಸರ್ಕಾರದ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ನಾಲ್ಕನೇದ್ದು ಪ್ರಸ್ತುತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು. ಐದನೇದ್ದು ನಾಗರಿಕ ಸೇವಾ ವರ್ಗಗಳ ಲಕ್ಷಣಗಳನ್ನು ಚರ್ಚಿಸಿ. ಇದು ವೆರಿ ಇಂಪಾರ್ಟೆಂಟ್ ಆದಂಥ 5 ಮಾರ್ಕ್ಸಿನ ಕ್ವಶನ್ನು. ಆರನೇದ್ದು ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಏಳನೇದ್ದು ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಪ್ರತಿಯೊಂದು ಎಕ್ಸಾಮ್ನಲ್ಲಿಯೂ ಇರುತ್ತದೆ. ಎಂಟನೇದ್ದು ಕೇಂದ್ರ ಲೋಕಸೇವಾ ಆಯೋಗದ ರಚನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 9ನೇದ್ದು ದಲಿತ ಚಳವಳಿಯ ಕಾರಣಗಳ್ಯಾವುವು. 10ನೇದ್ದು ಹಿಂದುಳಿದ ವರ್ಗಗಳ ಚಳವಳಿಗಳು ಕಾರಣಗಳ್ಯಾವುವು. 11ನೇದ್ದು ಮಹಿಳಾ ಚಳವಳಿಯ ಕಾರಣಗಳು ಯಾವುವು. 12ನೇದ್ದು ರೈತ ಚಳವಳಿಯ ಕಾರಣಗಳ್ಯಾವುವು. 13ನೇದ್ದು ಪರಿಸರ ಚಳವಳಿಯ ಕಾರಣಗಳ್ಯಾವುವು. ಈ ಚಳವಳಿಯ ಕಾರಣಗಳ್ಯಾವುವು ಅನ್ನುವ 5 ಪ್ರಶ್ನೆಗಳಲ್ಲಿ ಖಂಡಿತವಾಗಿಯೂ 2 ಪ್ರಶ್ನೆ ಬಂದೇ ಬರುತ್ತದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು 14ನೇ ಪ್ರಶ್ನೆ ಆಗಿರ್ತಕ್ಕಂಥ ಜಾತಿ ಆಧಾರಿತ ಅಸಮಾನತೆಯ ಕಾರಣಗಳು ಯಾವುವು. 15ನೇದ್ದು ಲಿಂಗ ಆಧಾರಿತ ಅಸಮಾನತೆಯ ಕಾರಣಗಳ್ಯಾವುವು. ಜಾತಿ ಆಧಾರಿತ ಅಸಮಾನತೆಯ ಕಾರಣಗಳು ಯಾವುವು. 17ನೇದ್ದು ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು. 18ನೇದ್ದು ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು ಯಾವುವು. 19ನೇದ್ದು ಭಾರತ ವಿದೇಶಾಂಗ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ. 20ನೇದ್ದು ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್. 21ನೇದ್ದು ಭಾರತ ಮತ್ತು ಪಾಕಿಸ್ತಾನ ದೇಶಗಳಲ್ಲಿ ಸಂಬಂಧದಲ್ಲಿ ಕಾಶ್ಮೀರದ ಸಮಸ್ಯೆಯನ್ನು ಕುರಿತು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ನು 10 ಮಾರ್ಕ್ಸ್ ಪೊಲಿಟಿಕಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್. ಎರಡನೇದ್ದು ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಮೂರನೇದ್ದು ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ನಾಲ್ಕನೇದ್ದು ಉದಾರೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. 5ನೇದ್ದು ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. 6ನೇದ್ದು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ಈ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಇವು 3 ಒಳಗೆ ಪಕ್ಕಾ 1 ಕ್ವಶನ್ ಇಲ್ಲ 2 ಕ್ವಶನ್ ಬಂದೇ ಬರುತ್ತದೆ. ಇವು 6 ಮಾರ್ಕ್ಸಿನ ಕ್ವಶನ್ಗಳು ಯಾವ್ಯಾವು ಇದ್ದಾವೆ ಅವು ಎಲ್ಲವೂ ಇಂಪಾರ್ಟೆಂಟ್, ಎಲ್ಲವೂ ಓದಿಕೊಳ್ಳಬೇಕು. ಇನ್ನು 5 ಮಾರ್ಕ್ಸಿನ ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್. ಇವುಗಳನ್ನು ಓದಿಕೊಂಡರೆ ಸಾಕು, ನೀವು ಎಕ್ಸಾಮ್ನಲ್ಲಿ ಪಕ್ಕಾ ಸ್ಕೋರನ್ನು ಮಾಡಬಹುದೆಂದು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಎಂದು